ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ. ನಮ್ಮ ಇಡೀ ಸ್ವರೂಪ ಪಾಪದಿಂದ ಡಿಫೈನ್ಡ್ ಆಗಿದೆ. ಏನೇನು ನಮ್ಮಲ್ಲಿ ರೋಗಗಳು, ಏನೇನು ನಮ್ಮಲ್ಲಿ ದೇಹದಲ್ಲಿ ನ್ಯೂನತೆಗಳು, ಏನೇನು ನಮ್ಮ ದೇಹದಲ್ಲಿ ಗುಣಗಳು, ಏನೇನು ದೇಹದಲ್ಲಿ ಲಕ್ಷಣಗಳು, ದುರ್ಲಕ್ಷಣಗಳು, ಕೆಟ್ಟದ್ದು ಒಳ್ಳೆಯದು ಎಲ್ಲ ಕರ್ಮದಿಂದ ಬಂದಿದೆ, ಪಾಪದಿಂದ ಬಂದಿದೆ. ಕಾಲಿನಿಂದ ತಲೆವರೆಗೆ ಪಾಪವೇ ಪಾಪ, ಪಾಪವೇ ಪಾಪ, ಪಾಪವೇ ಪಾಪ. ಭೌತಿಕವಾಗಿ ರೋಗ ರುಜಿನಗಳಿಗೆ ಕೊಡ್ತಾ ಇದೆ. ಆಧ್ಯಾತ್ಮಿಕವಾಗಿ ನಮಗೆ ದುರ್ಮಾರ್ಗದಲ್ಲಿ ಅವು ಪ್ರೇರಣೆ ಮಾಡ್ತಾ ಇದೆ. ಒಂದೊಂದು ಇಂದ್ರಿಯಗಳು. ನನ್ನ ತುಂಬ ಹೆಚ್ಚು ಆಲೋಚನೆ ಇದೆ, ಇನ್ನೊಮ್ಮೆ ಯಾವಾಗಾದರೂ ಹೇಳೋಣ. ಏವಂ ಮನಃಕರ್ಮವಶಂ ಪ್ರಯುಕ್ತೆ ಅವಿದ್ಯೆಯಾತ್ಮನ್ ವ್ಯವಧೀಯಮಾನೆ ಪ್ರೀತಿರ್ನಯಾವನ್ಮಯಿ ವಾಸುದೇವೇ ನಮುಚ್ಯತೆ ದೇಹಯೋಗೇನ ತಾವತ್. ಭಗವಂತನಲ್ಲಿ ಭಕ್ತಿ ಬರುವವರೆಗೆ ಅಲ್ಲಿವರೆಗೆ ಈ ದೇಹಯೋಗದಿಂದ ಮುಕ್ತನಾಗುವುದಿಲ್ಲ. ಯದಾನುಪಶ್ಯತ್ ಯಥಾಗುಣೇಹಂ ಸ್ವಾರ್ಥೆ ಪ್ರಮತ್ತ ಸಹಸಾ ವಿಪಶ್ಚಿತ ಗತಸ್ಮೃತಿ. ಶಾಸ್ತ್ರ ಹೇಳ್ತದೆ, ದೇವರನ್ನು ಬಿಡಬೇಡ, ಪಾಪವನ್ನು ಮಾಡಿ. ಗತಸ್ಮೃತಿ ವಿಂದತಿ ತತ್ರ ತಾಪಾನ್ ಆಸಾಧ್ಯ ಮೈಥುನ್ಯ ಮಗಾರ ಮಜ್ಞ. ಅಜ್ಞಾನಿಯಾದಂತಹ ಈ ಮನುಷ್ಯ ಗತಸ್ಮೃತಿ ಮರ್ತು ಬಿಡ್ತಾನೆ. ಶಾಸ್ತ್ರವನ್ನು ಓದೋದೇ ಇಲ್ಲ, ಶಾಸ್ತ್ರವನ್ನು ಓದಿದ್ದನ್ನು ಮರ್ತು ಬಿಡ್ತಾನೆ. ಮರ್ತು ಪಾಪವನ್ನು ಮಾಡುವುದಕ್ಕೆ ಹೇಸುವುದಿಲ್ಲ, ದೇವರನ್ನು ನೆನೆಸುವುದಿಲ್ಲ. ಪುಂಸಸ್ತ್ರೀಯ ಮಿಥುನೀ ಭಾವ ಏಷಃ ತಯೋರ್ಮಿಥೋ ಹೃದಯ ಗ್ರಂಥಿ ಮಾಹೋ. ಮನೋಬಂಧದ ಪಾಶ, ಅದು ಕೆಟ್ಟ ಪಾಶ. ಆ ಪಾಶದಲ್ಲಿ ಸಿಕ್ಕು ಬಿದ್ದ ಇಬ್ಬರು ಯಥೋ ಗೃಹಕ್ಷೇತ್ರ ಸುತಪ್ತ ವಿತ್ತೈ ಜನಸ್ಯ ಮೋಹೋ ಅಯಮಹಂ ಮಮೇತಿ. ಮೋಹ, ಆ ಮೋಹದಲ್ಲಿ ಸಿಲುಕು ಬೀಳ್ತಾನೆ. ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಬಂಧನಗಳನ್ನು ಮಾಡುವುದಕ್ಕೇ ಪ್ರಯತ್ನ ಮಾಡ್ತಾನೆ ಹೊರತು ಬಂಧನಗಳನ್ನು ಬಿಡಿಸಿಕೊಳ್ಳಬೇಕೆಂಬ ಪ್ರಯತ್ನ ಕಿಂಚಿತ್ತೂ ಇಲ್ಲ, ಕಿಂಚಿತ್ತೂ ಇಲ್ಲ. ಏನಿದೆ ಹೇಳಿ ನೋಡೋಣ. ಓದುವುದು ಏನು? ಶಾಸ್ತ್ರವಲ್ಲ. ಇವತ್ತಿನ ಕಾಲದ ವಿಷಯದಲ್ಲಿ ಹೇಳ್ತೇನೆ. ಹಿಂದಾದರೂ ಓದ್ತಿದ್ದದ್ದೇನು? ಸಕಾಮ ವಿದ್ಯೆ, ವೇದಾದಿ ವಿದ್ಯೆ. ಮಾಡುವುದೇನು? ಪಾಪಗಳನ್ನು ಬಹಳ ಹೆಚ್ಚು ಅಂದರೆ ವಿಹಿತ ಕರ್ಮಗಳನ್ನು ಸಕಾಮವಾಗಿ. ಬಿಡುಗಡೆಗೆ ಮಾರ್ಗ ಎಲ್ಲಿದೆ? ಇಲ್ಲಿಲ್ಲ. ಗಳಿಸುವುದು, ಭೋಗಿಸುವುದು, ಯಾವ ದಾನ ದಕ್ಷಿಣೆಯನ್ನು ಧರ್ಮವನ್ನು ಮಾಡದಿರುವುದು, ಮಾಡಿದರೂ ಸಕಾಮವಾಗಿ ಮಾಡುವುದು. ಯಜ್ಞಯಾಗಾದಿಗಳನ್ನು, ತಪಸ್ಸು, ದಾನಗಳನ್ನು. ಎಲ್ಲಿ ಬಂತು? ಮದುವೆ ಆಗುವುದು, ಸಂತಾನವನ್ನು ಪಡೆಯುವುದು, ಮನೆ ಕಟ್ಟುವುದು, ಮೋಹಕ್ಕೆ ಹೆಚ್ಚೆಚ್ಚು ವಿಷಯಗಳನ್ನು ಕೊಡುವುದು, ಆಹಾರವನ್ನು ಒದಗಿಸುವುದು. ಹೀಗಾಗಿ ಇದೇನು ನಾವು ಬಿಡುಗಡೆಯ ಮಾರ್ಗದಲ್ಲಿ ನಾವು ಇಲ್ಲೇ ಇಲ್ಲ. ಬಿಡುಗಡೆಯ ಮಾರ್ಗದಲ್ಲಿ ಅಂದರೆ ದೂರ. ಇನ್ನು 1000 ವರ್ಷವಾದ ಮೇಲೂ ಕೂಡ ಈಗ ಭಾರತ ದೇಶದವರು ಸಾಲವನ್ನೇ ತಗೊಳ್ತಾರೆ ವರ್ಲ್ಡ್ ಬ್ಯಾಂಕಿಂದ ಸಾಲವನ್ನೇ ತಗೊಳ್ತಾರೆ. ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟಿನಿಂದ ಹಣವನ್ನು, ಸಾಲವನ್ನೇ ತಗೊಳ್ತಾರೆ. ತೀರಿಸುವ ವಿಚಾರವನ್ನೂ ಮಾಡ್ತಾ ಇಲ್ಲ ಅಂತ ಅಲ್ಲಲ್ಲಿ ಬೈದದ್ದನ್ನು ನಾವು ಕೇಳ್ತೇವೆ. ಹಾಗಿದೆ ನಮ್ಮ ಪರಿಸ್ಥಿತಿ. ಇನ್ನಷ್ಟು ಹೆಚ್ಚು ತಾನು ಈ ಪಾಪದ ಕೂಪದಲ್ಲಿ ಬೀಳಬೇಕು ಅಂತ ನಮ್ಮ ಪ್ರಯತ್ನದಿದ್ದಾನೆ ಹೊರತು ಅದನ್ನು ಬಿಡಿಸ್ಕೋಬೇಕು, ಹೊರಗೆ ಬರಬೇಕು ಅಂತನ್ನುವ ಕಿಂಚಿತ್ ಪ್ರಯತ್ನವೂ ಇಲ್ಲ. ಯಾವ ಧರ್ಮ ಕರ್ಮವನ್ನು ಮಾಡಿದ ಮಾತ್ರಕ್ಕೆ ಮನುಷ್ಯ ಬಿಟ್ಟು ಬರ್ತಾನೆ, ಮುಕ್ತಿ ಆಗ್ತದೆ ಅಂತ ತಿಳಿಬೇಡಿ. ಅದು ತಪ್ಪು. ಆ ಭಾವನೆಯೇ ತಪ್ಪು. ನಿಷ್ಕಾಮವಾಗಿ ಕರ್ಮ ಮಾಡುವುದಕ್ಕಾರಂಭ ಮಾಡಿದರೆ ಮಾತ್ರ ಮೋಕ್ಷದ ಸಾಧನೆ ಶುರುವಾದಂತೆ. ನೀವೆಷ್ಟೇ ಭಕ್ತಿ ಮಾಡಿ, ಎಷ್ಟೇ ಕರ್ಮ ಮಾಡಿ, ಅದೆಲ್ಲ ಸಾಧನೆ ಅಲ್ಲ. ಯಾಕೆಂದರೆ ಸ್ವಾರ್ಥಕ್ಕಾಗಿ, ಲಾಭಕ್ಕಾಗಿ, ಲೋಭಕ್ಕಾಗಿ, ಒಂದು ಪ್ರಯೋಜನಕ್ಕಾಗಿ ಮಾಡಿದ್ದೇವೆ. ಮತ್ತಷ್ಟು ಸಂಸಾರದಲ್ಲಿ ನಮ್ಮನ್ನು ಕಟ್ಟಿ ಹಾಕುವುದಕ್ಕೆ ಸಾಧನ, ಅದು ಬಿಡಿಸುವುದಕ್ಕಲ್ಲ. ಹೌದೋ ಅಲ್ಲೋ? ಅಂದಮೇಲೆ ಆ ಸಾಧನೆಯೇ ಶುರುವಾಗಿಲ್ಲ ಅಂತಂತಾರೆ. ಯದಾ ಜನ ಸಂಪರಿವರ್ತಮಾನ ಮುಕ್ತ ಪರಂ ಯಾತ್ಯತಿಹಾಯ ಹೇತು ಹರೌ ಗುರೌ ಮೈ ಭಕ್ತ್ಯಾನುವೃತ್ಯ. ಪರಮಾತ್ಮನಲ್ಲಿ ಭಕ್ತಿ ಬೇಕು.
ಗುರುಗಳಲ್ಲಿ ಅನುವೃತ್ತಿ ಸೇವೆ ಬೇಕು. ವಿತೃಷ್ಣಯ, ಕಾಮವಿರಬಾರದು. ದ್ವಂದ್ವ ತಿತಿಕ್ಷಯ, ದುಃಖ ಸುಖಗಳನ್ನು ಸಹಿಸಬೇಕು. ಸರ್ವತ್ರ ಜಂತೋರು ವ್ಯವಸನಾವಗತ್ಯ. ಎಲ್ಲಿ ನೋಡಿದಲ್ಲಿ ಎಲ್ಲ ಜೀವರಿಗೆ ದುಃಖವೇ ಇದೆ ಎಂಬುದಾಗಿ ತಿಳಿದು ಜಿಜ್ಞಾಸಯ, ಭಗವಂತತ್ವವನ್ನು ತಿಳಿಯಬೇಕೆಂಬುದಾಗಿ ಶ್ರವಣಾದಿಗಳನ್ನು ಮಾಡಿ, ತಪಸ, ಕಾಯಕ್ಲೇಶ ರೂಪವಾದ ತಪಸ್ಸಿನಿಂದ, ಈಹಾನಿವೃತ್ಯ, ಕಾಮಗಳನ್ನು ಬಿಟ್ಟು ಅಥವಾ ನಿಷಿದ್ಧ ಕಾಮಗಳನ್ನು ಮಾಡದೆ, ಮತ್ಕರ್ಮಭಿ, ದೇವರಿಗಾಗಿ ಕರ್ಮವನ್ನು ಮಾಡಿ, ಮತ್ಕಥಯ, ಭಗವಂತನ ಕಥೆಯನ್ನು ಹೇಳಿ ಕೇಳಿ, ಮತ್ಪಾದ ಸಂಗಾತ್, ಪರಮಾತ್ಮನ ಪಾದ ಸೇವೆಯನ್ನು ಮಾಡಿ, ಮದ್ಗುಣಕೀರ್ತನ, ಪರಮಾತ್ಮನ ಗುಣವನ್ನು ಕೀರ್ತನ ಮಾಡ್ತಾ, ನಿರ್ವೈರ ಸಾಮ್ಯೋಪಶಮೇನ, ವೈರವಿಲ್ಲದೆ ಸಾಮ್ಯವನ್ನು ತಿಳಿದು ಕ್ಷಮ ಮಾಡ್ತಾ, ಪುತ್ರ ಜಿಹಾಸಯ ದೇಹಾತ್ಮ ಬುದ್ಧೇ ಅಧ್ಯಾತ್ಮಯೋಗ ವಿವಿಕ್ತ ಸೇವಾ ಪ್ರಾಣ ಇಂದ್ರಿಯಾತ್ಮಾಭಿಜಯೇನ ಸಮ್ಯಕ್ ಸಚ್ಶ್ರದ್ಧೆಯ ಬ್ರಹ್ಮಚರ್ಯೇಣ ಶಾಶ್ವತ ಅಸಂಪ್ರದಾಯೇನ ಜಯೇನ ವಾಚಾಂ ಸರ್ವತ್ರ ಮದ್ಭಾವ ವಿಚಕ್ಷಣೇನ, ಎಲ್ಲ ಕಡೆಗೆ ಭಗವಂತ ಇದ್ದಾನೆ ಎಂಬುದಾಗಿ ತಿಳಿದು, ಯೋಗೇನ ಧೃತ್ಯುದ್ಭವ ಸತ್ವಯುಕ್ತೋ ಲಿಂಗಂ ವ್ಯಪೋಹೇತ್ ಕುಶಲೋ ಅಹಮಾಖ್ಯಂ. ಅಹಂ ಅಹಂ ಎಂಬಂತಹ ಸಂಸಾರದ ಬೀಜವಾದ ಅಭಿಮಾನವನ್ನು ಕೊಡುವ ಮನಸ್ಸು ಯಾವ ಲಿಂಗದೇಹದಲ್ಲಿದೆ ಆ ಲಿಂಗದೇಹವನ್ನು ಪರಿಹಾರ ಮಾಡಿಕೊಳ್ಳಲು ಸಮರ್ಥನಾಗ್ತಾನೆ. ಇತ್ತಂ ವ್ಯಮನ್ಯು ಅನುಶಿಷ್ಯಾದ್ ಅತಜ್ಞಾನ್. ಹೀಗೆ ಶಿಷ್ಯರಿಗೆ, ಮಕ್ಕಳಿಗೆ ಪುತ್ರಾಂಶ್ಚ ಶಿಷ್ಯಾಂಶ್ಚ ಪಿತಾ ಗುರುರುವ ಮಲ್ಲೋಕ ಕಾಮೋ ಮದನುಗ್ರಹಾರ್ಥ ಇತ್ತಂ ವಿಮನ್ಯು ಅನುಶಿಷ್ಯ, ಅವರಿಗೆ ಉಪದೇಶವನ್ನು ಮಾಡಬೇಕು. ಅತಜ್ಞಾನ್, ಆ ತತ್ವವನ್ನು ತಿಳಿಯದ ಶಿಷ್ಯರಿಗೆ, ಮಕ್ಕಳಿಗೆ ಉಪದೇಶವನ್ನು ಮಾಡಬೇಕು. ನಯೋಜಯೇತ್ ಕರ್ಮಸು ಕರ್ಮ ಮೂಢಾನ್, ಕಾಮ್ಯ ಕರ್ಮಗಳಲ್ಲಿ ಅವರನ್ನು ತೊಡಗಿಸಬಾರದು. ಕಂ ಯೋಜಯನ್ ಮನುಜೋ ಅರ್ಥಂ ಲಭೇತ ನಿಪಾತಯನ್ ನಷ್ಟದೃಶಂ ಹೀಗರ್ತೆ. ಸಂಸಾರದಲ್ಲಿ ಬೀಳುವುದಕ್ಕೆ ಇದು ಸಾಧನವಾದದ್ದು, ಇದನ್ನು ಮಾಡಬಾರ್ದು. ಲೋಕಸ್ವಯಂ ಶ್ರೇಯಸಿ ನಷ್ಟದೃಷ್ಟಿ ಯೋರ್ಥಾನ್ ಸಮೀಹೇತ ನಿಕಾಮ ಕಾಮ, ಅತಿಶೀತವಾದ ಕಾಮ. ಕೆಲವು ಇಚ್ಛೆಗಳಂತೂ ನಮಗೆ ಬೇಕೇ ಬೇಕು, ಆಗಲೇಬೇಕು ಅಂತನ್ನುವುದಾಗಿ ನಾವು ಸದೈವ ಆ ಪುರುಷಾರ್ಥಕ್ಕಾಗಿ ನಾವು ಹೆಣದಾಡ್ತೇವೆ, ಬಹಳ ಶ್ರಮ ಪಡ್ತೇವೆ. ಅನ್ಯೋನ್ಯ ವೈರಂ ಸುಖಲೇಶ ಹೇತೋ ಅನಂತ ದುಃಖಂಚ ನವೇದ ಮೂಢ. ಈಗ ಅನ್ಯೋನ್ಯ ವೈರ, ಸಣ್ಣ ಸುಖಕ್ಕಾಗಿ ಅನ್ಯೋನ್ಯವಾಗಿ ವೈರ. ಪಾಪ ಹೆಚ್ಚು ಮಾಡಿದರೆ ಅದು ಅಖಂಡವಾಗಿ ದುಃಖ, ಅಂಧಂತಮಸ್ಸಿಗೆ ಸಾಧನ. ಅಂಥದ್ದನ್ನು ಮಾಡುವುದಕ್ಕೆ ಹೇಸುವುದಿಲ್ಲ. ಆದ್ದರಿಂದ ಇಂಥ ಕರ್ಮದಲ್ಲಿ, ಸಕಾಮ ಕರ್ಮದಲ್ಲಿ ತೊಡಗಿದ ಜನರನ್ನು ಸಕಾಮ ಕರ್ಮ ಮಾಡಬೇಡ ಎಂದು ಹೇಳಿ ಅವರಿಗೆ ಬೋಧಿಸಬೇಕು. ಯಾರು ಹೀಗೆ ಬೋಧಿಸುವುದಿಲ್ಲವೋ ಅವನು ಗುರುವಲ್ಲ. ಗುರುವಾಗಿದ್ದು ಸನ್ಮಾರ್ಗವನ್ನು, ನಿಷ್ಕಾಮ ಕರ್ಮದ ಮಾರ್ಗವನ್ನು ಬೋಧಿಸದೇ ಇದ್ದರೆ ಅವನು ಗುರುವಲ್ಲ. ಬಳಗದವನಾಗಿದ್ದು ನಿಷ್ಕಾಮ ಕರ್ಮವನ್ನು ಬೋಧಿಸದೇ ಇದ್ದರೆ ಅವನು ಬಳಗದವನಲ್ಲ. ಸ್ವಜನೋ ನ ಸಸ್ಯಾತ್, ಪಿತಾ ನ ಸಸ್ಯಾತ್, ಜನನೀ ನ ಸಸ್ಯಾತ್. ತಂದೆಯಲ್ಲ, ತಾಯಿಯಲ್ಲ. ಯಾರು ಮಕ್ಕಳಿಗೆ, ತಮ್ಮ ಜನರಿಗೆ ಅಥವಾ ಶಿಷ್ಯರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಿಷ್ಕಾಮ ಕರ್ಮದ ಬೋಧವನ್ನು ಮಾಡ್ತಾರೋ ಅವರು ಗುರುಗಳು, ತಂದೆ, ತಾಯಿ. ದೈವಂನ ತತ್ಸ್ಯ ಅಂದ್ರೇನು? ಅವರು ಬೋಧನೆ ಮಾಡಬೇಕಾ? ಆಗಲ್ಲ. ಸಕಾಮ ಕರ್ಮದಲ್ಲಿ ಉದ್ದೇಶವಾಗಿ ಇದ್ದಂತಹ ಯಾವ ದೇವತೆಯೋ ಆ ದೇವತೆ ಅವನು ದೇವತೆಯೇ ಅಲ್ಲ. ದೈವಂ ನ ತತ್ಸ್ಯಾತ್ ನೃಪತಿಶ್ಚ ನ ಸ್ಯಾತ್ ನಮೋಚಯೇದ್ಯ ಸಮುವೇತ ಮೃತ್ಯುಂ. ಆದ್ದರಿಂದ ನಾನು ನಿಮ್ಮ ತಂದೆ, ನಾನು ಋಷಭ, ನೀವೆಲ್ಲರೂ ಉತ್ತಮರೇ, ಮಹಾಭಕ್ತಿಶೀಲರೇ. ಆದರೂ ನಿಮಗೊಂದು ಮಾತು ಹೇಳ್ತೇನೆ, ನಿಮ್ಮ ಅಣ್ಣ ಇದ್ದಾನಲ್ಲ ಭರತ, ಅವನ ಮಾತನ್ನು ಕೇಳಿಕೊಂಡು ನೀವು ಬದುಕಬೇಕು. ತಸ್ಮಾತ್ ಭವಂತೋ ಹೃದಯೇನ ಜಾತಾಃ ಸರ್ವೇ ಮಹೀಯಾಂ ಸಮಮಂ ಸುನಾಭಂ ಅಕ್ಲಿಷ್ಟ ಬುದ್ಧ್ಯ ಭರತಂ ಭಜಧ್ವಂ ಶುಶ್ರೂಷಣಂ ತದ್ಭರಣಂ ಪ್ರಜಾನಾಂ ಭರಣಂ ಶುಶ್ರೂಷಣಂ.
ತದ್ಭರಣಂ ಪ್ರಜಾನ, ಪ್ರಜೆಗಳನ್ನು ಅವನೇನು ಕಾಪಾಡ್ತಾನೋ ಭರತ, ಆ ಭರತ ಪ್ರಜೆಗಳನ್ನು ಕಾಪಾಡುವುದೇನಿದೆ ಇದು ನಿಮ್ಮೆಲ್ಲರ ತಂದೆಯಾದ ನನ್ನ, ಸರ್ವಸ್ವಾಮಿಯಾದ ದೇವರ ನನ್ನ ಅದು ಪೂಜೆ ಅಂತ ತಿಳಿ. ಆದ್ದರಿಂದ ಅದು ಭೂತೇಶು ವಿರುದ್ಧ ಉದುತ್ತಮಾಯೇ ಸರೀಸೃಪಾಹ, ದೇವತೆಗಳ ಜೀವರಾಶಿಗಳ ತಾರತಮ್ಯವನ್ನು ಹೇಳಿ ಒಂದು ಮಾತನ್ನು ಹೇಳ್ತಾನೆ ನೋಡಿ, ನಾನು ಎಲ್ಲರಿಗಿಂತಲೂ ಉತ್ತಮ, ಆದರೆ ನಾನೂ ಕೂಡ ಬ್ರಾಹ್ಮಣರ ಪೂಜೆಯನ್ನು ಮಾಡ್ತೇನೆ, ಬ್ರಾಹ್ಮಣರ ಪೂಜೆಯನ್ನು ಮಾಡ್ತೇನೆ. ನ ಬ್ರಾಹ್ಮಣ ಇಸ್ತುಲಯೇ ಭೂತಮನ್ಯತ, ಬ್ರಾಹ್ಮಣರಿಗೆ ಸಮಾನರಾದಂತಹ ಜೀವರಾಶಿಗಳು ಜಗತ್ತಿನಲ್ಲಿಲ್ಲ. ಪಶ್ಯಾಮಿ ವಿಪ್ರಾತ್ ಕಿಮತಃ ಪರನ್, ಹೀಗಿರುವಾಗ ವಿಪ್ರ ಶಾಸ್ತ್ರ ವೇದವನ್ನು ಓದಿದ ವ್ಯಕ್ತಿಗಿಂತಲೂ ಉತ್ತಮರಿಲ್ಲ ಅಂತ ಏನು ಹೇಳಬೇಕು? ಬ್ರಾಹ್ಮಣನೇ ಉತ್ತಮ ಎಂದ ಮೇಲೆ ಬ್ರಾಹ್ಮಣನೇ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಿಗಿಂತ ಉತ್ತಮ ಇಲ್ಲ ಅಂತ ಏನು ಹೇಳಿ ನಾನು? ಯಸ್ಮಿನ್ ರಭಿ ಪ್ರಹುತಂ ಶ್ರದ್ಧಯಾಹಂ ಅಶ್ನಾಮಿ ಕಾಮಂ ನ ತಥಾ ಅಗ್ನಿಹೋತ್ರೇ, ಅಗ್ನಿಹೋತ್ರದಲ್ಲಿ ಆಹುತಿ ಹಾಕಿದ ಆಹುತಿಯನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡೋದಿಲ್ಲ. ಎಷ್ಟು ಪ್ರೀತಿಯಿಂದ ನೀವು ಬ್ರಾಹ್ಮಣರಿಗೆ ಕೊಟ್ಟ ಹವಿಸ್ಸನ್ನು ಅನ್ನಾದಿಗಳನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೋ ಅಷ್ಟು ಪ್ರೀತಿಯಿಂದ ಸರ್ವಥಾ ಸ್ವೀಕಾರ ಮಾಡುವುದಿಲ್ಲ. ಯಾಕೆ ಅಂತಂದರೆ ಒಂದು ಮುಖ್ಯವಾದ ಕಾರಣ, ಆ ಬ್ರಾಹ್ಮಣರೇ ವೇದಾದಿ ರೂಪವಾದ ನನ್ನ ಆಗಮವನ್ನು, ನನ್ನ ಪ್ರತಿಮೆಗಳನ್ನು ಅವರು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿ ಅದನ್ನು ಕಾಪಾಡ್ತಾರೆ. ಆದ್ದರಿಂದ ಅವರು ನನಗೆ ಅತ್ಯಂತ ಪೂಜ್ಯರು ಅಂತ ನನ್ನ ಭಾವನೆ. ಧೃತಾಸ್ತನೂ ಉಷತೀಮೇ ಪುರಾಣೀ ಏನೇಹ ಸತ್ವಂ ಪರಮಂ ಪವಿತ್ರಂ, ಶುದ್ಧವಾದಂತಹ ವೇದಾದಿ ರೂಪವಾದ ಸಚ್ಛಾಸ್ತ್ರವನ್ನು ತಿಳಿದು ಜಗತ್ತಿಗೆ ಉಪದೇಶ ಮಾಡ್ತಾರೆ ಅಂಥವರವರು. ಶಮ ದಮ ಸತ್ವ ಅನುಗ್ರಹ ತಪಸ್ಸು ತಿತಿಕ್ಷ ಅನುಭವ ಇತ್ಯಾದಿ ಎಲ್ಲ ಸದ್ಗುಣಗಳು ಆ ಬ್ರಾಹ್ಮಣರಲ್ಲಿದೆ. ಆದ್ದರಿಂದ ಅವರು ಉತ್ತಮರು. ಇಷ್ಟು ಮಾತ್ರವಲ್ಲ, ಅವರು ನಮ್ಮಿಂದ ಏನೂ ಬೇಡುವುದಿಲ್ಲ ರೀ. ಅವರು ಪರಮಾತ್ಮ ಅಂತಾನೆ ನನ್ನಿಂದ ಏನೂ ಬೇಡುವುದಿಲ್ಲ. ಮತ್ತೋಪ್ಯನಂತಾತ್ ಮತ್ತೋಪ್ಯನಂತಾತ್ ಪರತಃ ಪರಸ್ಮಾತ್, ನಾನು ಅನಂತ, ನಾನು ಸರ್ವೋತ್ತಮ, ಸ್ವರ್ಗಾಪವರ್ಗಗಳನ್ನು ಕೊಡಲು ಸಮರ್ಥನಾದವ. ಇಷ್ಟಿದ್ರೂ ಕೂಡ ಯೇಷಾಂ ಕಿಮುಸ್ಯಾದಿತರೇಣ, ನನ್ನಿಂದಲೇ ಅವರಿಗೇನು ಪ್ರಾರ್ಥನೀಯವಾದದ್ದಿಲ್ಲ. ಬೇಕು ಅಂತ ನನ್ನ ಹತ್ರನೇ ಬಿಡುವುದಿಲ್ಲ. ನನ್ನ ಹತ್ರನೇ ಏನೂ ಬೇಡದಿರುವಂತಹ ಈ ಬ್ರಾಹ್ಮಣರು, ನಿಷ್ಕಾಮರಾದ ವಿರಕ್ತರಾದ ಈ ಜನ ಯಾರಿಂದ ಏನು ಬೇಡ್ತಾರೆ? ಏನು ಬಿಡು. ನಿಜಲಾಭ ದುಷ್ಟ, ಯಾವ ವ್ಯಕ್ತಿ ತನಗೇನು ಅಲ್ಪ ತುಷ್ಟನಾಗಿ ಏನು ಸಿಕ್ಕಿದೆ ಅಷ್ಟರಲ್ಲಿ ತುಷ್ಟನಾಗಿ ತೃಪ್ತನಾಗಿ ಇರುವ ಬ್ರಾಹ್ಮಣನ ಬೆಲೆ ಕೋಟಿ ಕೋಟ್ಯಾಧೀಶನಾದ ರಾಜಾಧಿರಾಜರಿಗಿಲ್ಲ. ಶೇತೆ ಸರ್ವಂಗ ವಿಜ್ವಲ ಕೇಶಾಂ ಕಿಮುಸ್ಯಾದಿತರೇಣ ತೇಷಾಂ ಅಕಿಂಚನಾನಾಂ ಮೈ ಭಕ್ತಿ ಭಾಜಾಂ. ಇನ್ನೊಂದು, ಸರ್ವಾಣಿ ಮಧ್ಯಷ್ಟ್ಯತೆಯ ಭವದ್ಭಿಶ್ಚರಾಣಿ ಭೂತಾನಿ ಸುಧಾಧ್ರುವಾಣಿ ಸಂಭಾವಿತವ್ಯಾನಿ. ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ ಇದ್ದಾನೆ ಎಂದು ತಿಳಿದು ಎಲ್ಲ ಜೀವರನ್ನು ಅತ್ಯಂತ ಗೌರವದಿಂದ ಕಾಣಬೇಕು. ತಿರಸ್ಕಾರ ಮಾಡಲಿಕ್ಕಿಲ್ಲ. ಪುರಸ್ಕಾರ ಮಾಡುವುದು, ಸತ್ಕಾರ ಮಾಡುವುದು, ನಮಸ್ಕಾರ ಮಾಡುವುದು, ಪೂಜೆ ಮಾಡುವುದಕ್ಕೆ ತಾರತಮ್ಯವಿರಬಹುದು. ಆದರೆ ಅದರಲ್ಲಿ ತಾರತಮ್ಯವಿರಬಹುದು, ಹಿಂದೆ ತಾರತಮ್ಯ ಹೇಳಿದ್ದಾನೆ ಪರಮಾತ್ಮ. ಆದರೆ ಆ ತಾರತಮ್ಯಾನುಸಾರವಾಗಿಯಾದರೂ ನೀವು ಅವರ ಪೂಜೆಯನ್ನು ಮಾಡತಕ್ಕದ್ದು. ವೈರವನ್ನು ಮಾತ್ರ, ದ್ವೇಷವನ್ನು ಮಾತ್ರ, ತಿರಸ್ಕಾರ ಮಾತ್ರ ಸರ್ವಥಾ ಯಾವ ಜೀವರಾಶಿಗಳಿಗೂ ಮಾಡಲಿಕ್ಕಿಲ್ಲ. ತಪ್ಪು ಮಾಡಿದ್ದಾನೆ, ಪಾಪ ಮಾಡಿದ್ದಾನೆ, ದಂಡನೆ ಮಾಡಿ, ಖಂಡನೆ ಮಾಡಿ, ತಪ್ಪು ಎಂದು ಹೇಳಿ, ಅದಕ್ಕಿಂತಲೂ ಹೆಚ್ಚಿಲ್ಲ. ಪದೇ ಪದೇವೋ ವಿವಿಕ್ತದಿಸ್ತೆ ತದುತಾರ್ಹಣಮ್ಮೇ. ಇನ್ನೊಂದು, ದೇವರನ್ನು ಸರ್ವೋತ್ತಮ, ಎಲ್ಲ ಅನಂತ ಗುಣಗಳಿಂದ ಪರಿಪೂರ್ಣನಾದದ್ದರಿಂದ ಅವನು ಜೀವರಿಂದ ಭಿನ್ನ ಎಂಬುದಾಗಿ ಪದೇ ಪದೇ ತಿಳಿಬೇಕು, ಪದೇ ಪದೇ ಹೇಳಬೇಕು. ಮನೋವಚೋ ದೃಕ್ಕರಣೈಹಿತಸ್ಯ ಸಾಕ್ಷಾತ್ಕೃತಮ್ಮೇ ಪರಿಬರ್ಹಣಮ್ಮೇ ವಿನಾಪುಮಾನ್ ಏನ ಮಹಾವಿಮೋಹ ಕೃತಂತಪಾಶಾನ್ನ ವಿಮೋಕ್ತು ಮೀಶಃ ಇತ್ಯಾದಿ ಉಪದೇಶಗಳನ್ನು ಮಾಡಿ
ಬಹಳ ಸುಂದರವಾದ ಉಪದೇಶ. ಈ ಎಲ್ಲ ಉಪದೇಶಗಳನ್ನು ಮಾಡಿ ಪರಮಾತ್ಮ ಭರತನಿಗೆ ರಾಜ್ಯವನ್ನು ಕೊಟ್ಟು ತಾನು ಹೊರಗೆ ಹೊರಟೇ ಬಿಟ್ಟ, ಸಂಚಾರ ಮಾಡುವುದಕ್ಕೆ ಹೊರಟ. ತತ್ರ ತತ್ರ ಪುರಗ್ರಾಮ ದುರ್ಗ ಆಕರ ಕೇಟ ಕರ್ಪಟ ಶಿಬಿರ ವ್ರಜ ಘೋಷ ಸಾರ್ಥ ಗಿರಿವನ ಆಶ್ರಮಾದಿಷು ಅನುಪದಂ ಅವನಿಚರಾಪಸದೈ ಪರಿಭೂಯಮಾನ ಮಕ್ಷಿಕಾಭಿರಿವ ವನಗಜ ತರ್ಜನ ತಾಡನ ಅವಮೇಹನ ನಿಷ್ಠೀವನ ಅಗ್ರಾವಕಾಶ ರಜಪ್ರಕ್ಷೇಪಣ ಪೂತಿವಾತ ದುರುಕ್ತೈ ತದವಿಗಣಯನ್ನೇವ ಅಸತ್ಸಂಸ್ಥಾನೆ ಏತಸ್ಮಿನ್ ದೇಹೋಪಲಕ್ಷಣೆ ಅಸದಪದೇಶೆ ಅಭಯಾನುಭವ ಸ್ವರೂಪೇಣ ಸ್ವಮಹಿಮಾವಸ್ಥಾನೇನ ಅಸಮವರೋಪಿತ ಅಹಂ ಮಮಾಭಿಮಾನತ್ವಾದ ಖಂಡಿತ ಪೃಥಿವೀಂ ಏಕಚರ ಪರಿಭ್ರಾಮ. ಎಲ್ಲ ಕಡೆಗೆ ಸಂಚಾರವನ್ನು ಮಾಡ್ತಾ ಹುಚ್ಚರಂತೆ, ಜಡರಂತೆ, ಅಂಧರಂತೆ, ಮೂಕರಂತೆ, ಬಧಿರರಂತೆ, ಪಿಶಾಚದಂತೆ, ಉನ್ಮಾದಕರಂತೆ ಅವಧೂತ ವೇಷದಿಂದ ಪರಮಾತ್ಮ ಸಂಚಾರ ಮಾಡುವುದಕ್ಕೆ ಶುರು ಮಾಡಿದ. ಆಗ ಎಲ್ಲರೂ ಅವನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆದರೆ ಆ ಭಗವಂತನ ರೂಪವೆಷ್ಟು ವಿಚಿತ್ರ ಅಂದರೆ, ಅತಿ ಸುಕುಮಾರ ಕರಚರಣ ಉರಸ್ಥಲ ವಿಪುಲ ಬಾಹು ಅಂಸಗಲ ವದನಾದಿ ಅವಯವ ವಿನ್ಯಾಸ ಪ್ರಕೃತಿ ಸುಂದರ, ಭಾಳ ಸುಂದರವಾದದ್ದು. ಸ್ವಭಾವ ಹಾಸಮುಖ. ಕೆಲವರು ಮುಖ ನೋಡ್ತಾ ಅವರು ಸುಮ್ಮನೆ ಕೂತಿದ್ರು ನಗ್ತಾ ಇದ್ದಂತೆ ತೋರ್ತಿರ್ತಾರೆ. ಕೆಲವರು ನಕ್ಕರೂ ಅಮಂಗಳ ಅಂತ ಅನಿಸ್ತದೆ. ನಗೋದು ಮುಗಿಸು, ಆಮೇಲೆ ಕಣ್ ತೆಗಿತೇನೆ ಅಂತ ಅನ್ನಬೇಕು. ಅಷ್ಟು ಕ್ರೂರವಾದಂತಹ ನಗು. ಆದರೆ ಭಗವಂತ ಎಂಥವ ಅಂತ ಕೇಳಿದರೆ ಹೇಳ್ತಾರೆ, ಸ್ವಭಾವ ಹಾಸಮುಖ. ಸ್ವಾಭಾವಿಕವಾಗಿ ಮಂದಹಾಸದಿಂದ ಇದ್ದ. ನವನಲಿನ ದಲಾಯಮಾನ ಶಿಶಿರ ತರ ಚಾರು ಅರುಣ ಆಯತ ನಯನ ಸದೃಶ ಸುಭಗ ಕಪೋಲ ಕರ್ಣಕಂಠ ನಾಸೋ ವಿಗೂಢ ಸ್ಮಿತವದನ ಮಹೋತ್ಸವೇನ ಪುರವನಿತಾನಂ ಮನಸಿ ಕುಸುಮ ಶರಮ ಪದಧಾನ. ಆ ಪರಮಾತ್ಮನ ರೂಪವನ್ನು ನೋಡಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕಾಮೋದ್ರೇಕವಾಗಬೇಕಂತ, ಅಷ್ಟು ವಿಚಿತ್ರವಾದ ಭಗವಂತ ರೂಪ. ಋಷಭನಾಮಕ ಪರಮಾತ್ಮ ನಗ್ನನಾಗಿ ಸಂಚರಿಸುತ್ತಿದ್ದ, ಅವಧೂತ ವೇಷ. ಪರಮಾತ್ಮ ಏನಾದರೂ ಸಿಕ್ಕರೆ ತಿಂತಿದ್ದ, ಇಲ್ಲದೇ ಇದ್ರೆ ತಿಂತಿರಲಿಲ್ಲ.